ಆತ್ಮೀಯ ವೀಕ್ಷಕರೇ, ನೋಡಿ ಇವತ್ತು ನೇರಳೆ ಹಣ್ಣನ್ನು ತಿನ್ನುವುದರಿಂದ ಆಗ್ತಕ್ಕಂಥ ಒಂದು ಬೆನಿಫಿಟ್ಸ್ ಅಥವಾ ಪ್ರಯೋಜನಗಳು ಏನು ಅಂತ ಹೇಳೋದಾದರೆ, ನೋಡಿ ಗಾಯ್ಸ್, ಇಲ್ಲಿ ನೇರಳೆ ಹಣ್ಣಿನ ಬಗ್ಗೆ ಸ್ವಲ್ಪ ನಾನು ಅದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನೋಡಿ, ಇಲ್ಲಿ ನೇರಳೆ ಹಣ್ಣನ್ನು ಇಂಗ್ಲೀಷ್ನಾಗೆ ಬ್ಲಾಕ್ ಪ್ಲಮ್ ಅಂತೇಳಿ ಕೂಡ ಕರೀತಾರೆ ಗಾಯ್ಸ್. ನೋಡಿ, ಈ ನೇರಳೆ ಹಣ್ಣನ್ನು ನಾವು ತಿನ್ನೋದ್ರಿಂದ ಆಗ್ತಕ್ಕಂಥ ಒಂದು ಬೆನಿಫಿಟ್ಸ್ ಏನು ಅಂತ ನಾನು ಹೇಳೋದಾದರೆ, ನೋಡಿ ಗಾಯ್ಸ್, ಈ ನೇರಳೆ ಹಣ್ಣು ತಿನ್ನೋದ್ರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಕೂಡ ಭಾಳ ಇದೆ. ನೋಡಿ, ಇಲ್ಲಿ ಒಂದೊಂದೇ ನಾನು ಹೇಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಹೊಸಬ್ರು ನನ್ನ ಯೂಟ್ಯೂಬರ್ಸ್ ಇದ್ರೋ ನನ್ನ ಅಕೌಂಟ್ ಪೇಜನ್ನು ಕೂಡ ಫಾಲೋ ಮಾಡಿ, ಹಾಗೂ ನನ್ನ ವೀಡಿಯೋಸನ್ನು ಕೂಡ ನೀವು ಲೈಕ್ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ಈ ನೇರಳೆ ಹಣ್ಣನ್ನು ನಾವು ತಿನ್ನೋದ್ರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನಪ್ಪ ಅಂದರೆ, ನೋಡಿ ಒಂದೇದು ಹೇಳ್ತೀನಿ. ಒಂದೇದು ಮಧುಮೇಹ ನೋಡಿ ನಿಯಂತ್ರಣವನ್ನು ಮಾಡುತ್ತೆ, ಮಧುಮೇಹವನ್ನು ಕಂಟ್ರೋಲ್ ಮಾಡುತ್ತೆ ಇದು. ಮತ್ತು ಎರಡನೇದು ಏನಂದರೆ ರಕ್ತಹೀನತೆ ಅಂತ ಹೇಳ್ತೀವಿ. ನೋಡಿ, ಹಿಮೋಗ್ಲೋಬಿನ್ ಕಂಟೆಂಟನ್ನು ಏನು ಮಾಡುತ್ತೆ, ಇದು ಹೆಚ್ಚಿಗೆ ಮಾಡುತ್ತೆ. ಅದು ನೋಡಿ, ನಾವು ನೇರಳೆ ಹಣ್ಣುಗಳನ್ನು ತಿನ್ನೋದ್ರಿಂದ ಹಿಮೋಗ್ಲೋಬಿನ್, ನಮ್ಮ ಬ್ಲಡ್ಡಲ್ಲಿ ಏನು ಹಿಮೋಗ್ಲೋಬಿನ್ ಇರುತ್ತಲ್ಲ ಅದರ ಕಂಟೆಂಟನ್ನು ಇದು ಹೆಚ್ಚಿಗೆ ಮಾಡುತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನು ಅಂತ ಹೇಳೋದಾದರೆ ಸ್ನೇಹಿತರೆ, ನೋಡಿ ಜೀರ್ಣಕ್ರಿಯೆಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಇದು ಫ್ರೂಟ್ಸ್, ನೇರಳೆ ಫ್ರೂಟ್ಸ್ ಇದು. ನೋಡಿ, ಅಕಸ್ಮಾತಾಗಿ ಏನಾದರೂ ಹೊಟ್ಟೆಯಲ್ಲಿ ಏನಾದರೂ ಹುಣ್ಣಾದರೆ ಅಥವಾ ಅತಿಸಾರ ಆದರೆ, ನೋಡಿ ಮಲಬದ್ಧತೆ ಆದರೆ, ನೋಡಿ ಎಲ್ಲವನ್ನು ಇದೇನು ಮಾಡುತ್ತೆ, ನಿವಾರಿಸುತ್ತದೆ, ನಿವಾರಣೆ ಮಾಡುತ್ತೆ. ಮತ್ತು ಇನ್ನೊಂದು ನೋಡಿ, ಹೃದಯದ ಆರೋಗ್ಯದ ಬಗ್ಗೆ ಕೂಡ ಇದು ಒಂದು ಉತ್ತಮ ಒಂದು ಫಲಿತಾಂಶವನ್ನು ಕೂಡ ಕೊಡುತ್ತೆ. ಮತ್ತು ಅದರ ಜೊತೆಗೆ ನೋಡಿ ಬಾಯಿ ಮತ್ತು ಚರ್ಮದ ಒಂದು ಆರೈಕೆಯನ್ನು ಕೂಡ ಮಾಡುತ್ತೆ. ಅಂದರೆ ಇಲ್ಲಿ ನಮ್ಮದು ಯಾವ ಥರ ಅಂದರೆ, ನೋಡಿ ನಮ್ಮ ಬಾಯಿಯಲ್ಲಿ ಏನಾದರೂ ಹಲ್ಲುಗಳಲ್ಲಿ ಅಥವಾ ಏನಾದರೂ ಒಸಡುಗಳಲ್ಲಿ ಏನಾದರೂ ಹಲ್ಲುಗಳು ಏನಾದರೂ ನೋವು ಬಂದಾಗ ನೋಡಿ ಅದನ್ನು ಕೂಡ ಇದೇನು ಮಾಡುತ್ತೆ, ನಿವಾರಣೆ ಮಾಡುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಈ ನೇರಳೆ ಹಣ್ಣುಗಳನ್ನು ತಿನ್ನೋದ್ರಿಂದ ಹಲ್ಲುಗಳು ಕೂಡ ಭಾಳ ಸ್ಟ್ರಾಂಗ್ ಆಗೋಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ, ಸಹಾಯಕಾರಿ ಆಗುತ್ತೆ ಇದು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ, ಅದರ ಜೊತೆಗೆ ಗಾಯ್ಸ್ ನೋಡಿ, ಇಲ್ಲಿ ಆಯುರ್ವೇದದ ಪ್ರಕಾರವನ್ನು ಕೂಡ ಒಂದು ಹೇಳ್ತಾರೆ. ಅಂದರೆ ಆಯುರ್ವೇದದ ಪ್ರಕಾರ ನೋಡಿ, ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣುಗಳನ್ನು ಸೇವಿಸಬಾರ್ದು ಅಂತೇಳಿ ಆಯುರ್ವೇದದ ಪ್ರಕಾರ ಒಂದು ಮಾಹಿತಿ ಇದೆ. ನೋಡಿ, ಹಣ್ಣನ್ನು ತಿನ್ನುವುದಕ್ಕಿಂತ ಮುಂಚಿತವಾಗಿ ಅಥವಾ ಹಣ್ಣು ತಿನ್ನುವ ಮುಂಚೆ ಅಥವಾ ತಿಂದ ನಂತರ ನೋಡಿ 1 ಗಂಟೆ ಕಾಲ ಯಾವುದೇ ಥರ ಹಾಲನ್ನು ಕೂಡ ಇಲ್ಲಿ ಸೇವಿಸಬಾರದು ಅಥವಾ ಕುಡಿಯಬಾರದು. ನೋಡಿ, ಈ ಥರ ಆಯುರ್ವೇದ ಪ್ರಕಾರ ಕೂಡ ಇದರ ಬಗ್ಗೆ ಒಂದು ಮಾಹಿತಿಗಳನ್ನು ಕೂಡ ಇಲ್ಲಿ ಇದೆ. ಇದರ ಬಗ್ಗೆ ನೋಡಿ, ಟೋಟಲಿ ಹೇಳೋದಾದರೆ ನೇರಳೆ ಹಣ್ಣಿನಿಂದ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ ಗಾಯ್ಸ್. ಓಕೆ, ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಇನ್ನು ಇಂಥದ್ದೇ ಮುಂದಿನ ಕಂಟೆಂಟ್ಗಳನ್ನು ನಾನು ತಿಳಿಸ್ತೀನಿ ಗಾಯ್ಸ್. ಓಕೆ, ಬಾಯ್, ಟೇಕ್ ಕೇರ್.